ಎಲ್ಲಾ ಆತ್ಮ ಬಂಧುಗಳಿಗೂ ನನ್ನ ಕಡೆಯಿಂದ ವೈಯಕ್ತಿಕ ಶರಣಾರ್ಥಿಗಳು ಮಾಸ್ಟರ್ಸ್. ನಮ್ಮ ಪಿ ಸಿ ಎಂ ನಮ್ಮ ಪತ್ರಿಜಿ ಗುರುಗಳು ಪಿತಾಮಹ ಪತ್ರಿಜಿ ಗುರುಗಳು ಹಾಗೂ ಮಾವತಾರ್ ಬಾಬಾಜಿಯವರು ಈ ನಮ್ಗೆ ವೇದಿಕೆ ಕಲ್ಪಿಸಿಕೊಟ್ಟಂತ ನಮ್ಮ ಲಕ್ಷ್ಮೀ ರಂಗನಾಥ ಗುರುಗಳಿಗೂ ಕೂಡ ನನ್ನ ಕಡೆಯಿಂದ ವೈಯಕ್ತಿಕ ನಮಸ್ಕಾರಗಳು ಮಾಸ್ಟರ್ಸ್. ಇವಾಗ ನಾನು ಹೊರಟಿರೋ ವಿಷಯ ಏನಂದ್ರೆ, ನಾವು ಧ್ಯಾನಕ್ ಬರೋದಕ್ ಮುಂಚೆ ಯಾವ ತರ ಇದ್ವಿ ಅಂತಂದ್ರೆ, ಒಂದು ಏನೋ ತಿಂದು ಬದುಕ್ಬೇಕಿತ್ತು, ಜೀವಿಸ್ಬೇಕಿತ್ತು, ದುಡಿಬೇಕಿತ್ತು, ತಿನ್ಬೇಕಿತ್ತು, ಮಲ್ಗ್ಬೇಕಿತ್ತು, ಇಷ್ಟು ಮಾತ್ರ ಇದ್ವಿ ನಾವು. ಧ್ಯಾನಕ್ ಬಂದ್ಮೇಲೆ ಯಾವ ತರ ಆಗಿದೀವಿ ನಾವು ಅಂದ್ರೆ, ಧ್ಯಾನ ಜ್ಞಾನ ಮುಕ್ತಿನೂ ಕೂಡ ಪಡ್ಕಂತ ಇದೀವಿ ನಾವು ಮಾಸ್ಟರ್ಸ್. ಯಾವ ತರ ಅಂತಂದ್ರೆ, ಧ್ಯಾನಕ್ ಬರೋದಕ್ ಮುಂಚೆ ಏನು ಕೆಲ್ಸ ಮಾಡ್ಬೇಕು, ಇಡೀ ದಿನ ಕೆಲ್ಸ ಮಾಡ್ಬೇಕು, 3 ಹೊತ್ತು ಚೆನ್ನಾಗಿ ತಿನ್ಬೇಕು, ಮಲಗ್ಬೇಕು, ಇಷ್ಟಿತ್ತು. ಧ್ಯಾನಕ್ ಬಂದ್ಮೇಲೆ ಸ್ವಲ್ಪ ಜ್ಞಾನ ತಿಳ್ಕಂತ ಹೋದಂತೆ ನಮ್ಮ ಉಸಿರಾಟ ಗಮನಿಸ್ಬೇಕು, ಯಾವ ರೀತಿ ತಿನ್ಬೇಕು, ನಾವು ಯಾವ ರೀತಿ ನಡ್ಕೋಬೇಕು, ಇನ್ನೊಬ್ರ ಹತ್ರ ಯಾವ ತರ ಇರ್ಬೇಕು, ಎಷ್ಟು ಶಾಂತಿಯುತವಾಗಿ ಇರ್ಬೇಕು ಅನ್ನೋದನ್ನ ನಾವು ಧ್ಯಾನಕ್ ಬಂದ್ಮೇಲೆ ಕಲಿತಾ ಇದೀವಿ. ಇನ್ನು ಕಲಿಬೇಕು, ಕಲಿಯೋದಿದೆ. ಯಾಕೆಂದ್ರೆ ಎಷ್ಟು ವರ್ಷಗಳ ಕಾಲ ನಾವು ಅಳವಡಿಸ್ಕೊಂಡಿರೋದ ಬಿಡ್ಬೇಕು ಅಂತಂದ್ರೆ ಆಗಲ್ಲ. ಹಂಗಾಗಿ ಕಲಿಬೇಕು, ಇನ್ನು ಕಲಿಯೋದ್ ಕೊನೆವರೆಗೂ ಇರುತ್ತೆ ಮಾಸ್ಟರ್ಸ್, ಎಲ್ರಿಗೂನು ಇರುತ್ತೆ. ನಾನು ಬಂದು ಇವಾಗ 4 ವರ್ಷ ಆಯ್ತು ಧ್ಯಾನಕ್ಕೆ. ಅದಕ್ಕೂ ಮುಂಚೆ ಧ್ಯಾನ ಜ್ಞಾನ ಏನು ಗೊತ್ತಿಲ್ಲ ನಮ್ಗೆ. ಉಸಿರಾಟ ಕೂಡ ಗಮನಿಸೋದು ಕೂಡ ನಮಗ್ ಗೊತ್ತಿರ್ಲಿಲ್ಲ ಮಾಸ್ಟರ್ಸ್. ಯಾವ ತರ ಉಸಿರಾಡ್ಬೇಕು ಅನ್ನೋದು ಕೂಡ ನಮಗ್ ಗೊತ್ತಿರ್ಲಿಲ್ಲ. ಆದ್ರೆ ಇವಾಗ ನಾವು ಅದನ್ನೆಲ್ಲ ಕಲ್ತ್ಕೊಂಡಿದೀವಿ. ಅದು ಯಾವ್ದ್ರಿಂದ ಅಂತ ಹೇಳ್ಬೇಕು ಅಂದ್ರೆ, ಧ್ಯಾನ ಜ್ಞಾನದಿಂದ. ಈ ಒಳ್ಳೊಳ್ಳೆ ಸೀನಿಯರ್ ಮಾಸ್ಟರ್ ಬಂದ್ಬಿಟ್ಟು ನಮಗೆ ಜ್ಞಾನ ತಿಳಿಸೋದ್ರಿಂದ ಜ್ಞಾನ ತಿಳ್ಕೊಂತ ಇದೀವಿ. ಮತ್ತೆ ಈಗ ಯೋಗ, ಅಲ್ಲಿ ಉಸಿರಾಟ ಗಮನಿಸೋದು ಕೂಡ ಹೇಳ್ಕೊಡ್ತಾರೆ, ಅದನ್ನು ಕೂಡ ನಾವು ಅಳವಡಿಸ್ಕೊಂತ ಇದೀವಿ ಮಾಸ್ಟರ್ಸ್. ಇವಾಗ ನಮ್ ಲೈಫ್ ಯಾವ ತರ ಇದೆ ಅಂತಂದ್ರೆ, ತುಂಬಾ ಅದ್ಭುತವಾಗಿ ಸಾಗ್ತಾ ಇದೆ ಮಾಸ್ಟರ್ಸ್. ಯಾರೇ ಏನೇ ಅಂದ್ರುನು ಕೋಪ ಮಾಡ್ಕೊಳಕ್ ಹೋಗೋದಿಲ್ಲ ನಾವ್ ಇವಾಗ. ಯಾಕೆ ಅಂದ್ರೆ ಇದೆಲ್ಲ ಆಗ್ತಾ ಇರೋದು ಧ್ಯಾನದಿಂದ ಮಾತ್ರ ಮಾಸ್ಟರ್ಸ್. ಧ್ಯಾನ ಜ್ಞಾನ ತಿಳ್ಕೊಂಡಿಲ್ಲ ಅಂತಂದ್ರೆ ಇಡೀ ದಿನ ಜಗಳ ಮಾಡ್ಬೇಕಾಗತ್ತೆ ಮಾಸ್ಟರ್ಸ್. ಯಾರೋ ಅನಿರೀಕ್ಷಿತವಾಗಿ ಏನಾದ್ರು ಅಂದ್ರೆ ತಲೆ ಕೆಡ್ಸ್ಕೊಳಲ್ಲ. ಇದಕ್ಕೂ ಮುಂಚೆ ಧ್ಯಾನಕ್ ಬರೋದಕ್ ಮುಂಚೆ ಯಾರಾದ್ರೂ ಏನೋ ನಮ್ ಬಗ್ಗೆ ಮಾತಾಡಿದ್ದಾರೆ ಅಂದ್ರೆ ಇಡೀ ವರ್ಷವಿಡೀ ದ್ವೇಷ ಸಾಧಿಸ್ತಾ ಇದ್ವಿ ನಾವು. ಹೌದು, ನಮ್ಗೆ ಹಿಂಗ ಅಂದ್ಬಿಟ್ರು ಅವ್ರು, ಹಿಂಗ ಅನ್ಬಹುದಾ ನಮ್ಮನ್ನ ಹಿಂಗ ಅಂದ್ಬಿಟ್ರು ನಾವು ಅಂತ ಇದ್ವಿ. ಮನುಷ್ಯನ ಸಹಜ ಗುಣ ಇದು. ನಾವು ಅವ್ರನ್ನ ಅನ್ನೋದು, ಅವ್ರು ನಮ್ಮನ್ನ ಅನ್ನೋದು, ಇದೆಲ್ಲ ಇರುತ್ತೆ ಮನುಷ್ಯನಿಗೆ. ಯಾರು ನಾನ್ ಅನ್ನೋದಿಲ್ಲ, ನಾನ್ ಮಾತ್ರ ಅಂತಾರೆ, ಅದೆಲ್ಲ ಸುಳ್ಳು ಮಾಸ್ಟರ್ಸ್. ಮನುಷ್ಯನೇ ಮಂಗನಿಂದ ಮಾನವ ಅಂತ ಹೇಳ್ತಾರಲ್ವ ಮಾಸ್ಟರ್. ಈ ಮನುಷ್ಯರಿಗೇನೆ ಈ ಗುಣಗಳು ಬರೋದು, ಎಲ್ರಿಗೂ ಬರಲ್ಲ. ಆದ್ರೆ ನಾವು ಅವ್ರಿಗನ್ನೋದು, ಅವ್ರು ನಮ್ಗನ್ನೋದು ಇದ್ ಮಾಡ್ತಾ ಇರ್ತೀವಿ. ಇವಾಗ ಧ್ಯಾನಕ್ ಬಂದ್ಮೇಲೆ ಏನ್ ಅನ್ಸುತ್ತೆ ನಮ್ಗೆ, ಧ್ಯಾನ ಮಾಡ್ತಾ ಇದೀವಿ, ನಾವ್ ಯಾಕೆ ಇನ್ನೊಬ್ರು ವಿಚಾರ ಮಾತಾಡ್ಬೇಕು, ಇನ್ನೊಬ್ರನ್ನ ಯಾಕೆ ಏನ್ ಅನ್ಬೇಕು, ನಾವು ಬೇಡ, ಅದೆಲ್ಲ ಬೇಡ. ಇನ್ನೊಬ್ರು ನಮ್ಗಂದ್ರ ಅವ್ರು ಗೊತ್ತಿಲ್ದಿರ ನಮ್ಗಂತಾರೆ. ಅವ್ರಿಗೆ ಗೊತ್ತಿರಲ್ಲ, ಅವ್ರು ಜ್ಞಾನ ತಿಳ್ಕೊಂಡಿರಲ್ಲ, ಅವ್ರು ಧ್ಯಾನ ಸ್ಥಿತಿಲಿರಲ್ಲ ಅಂತಾರ. ಬಿಡಿ ಹೋಗ್ಲಿ, ತಲೆ ಕೆಡ್ಸ್ಕೋಬಾರ್ದು. ಇದ್ರಲ್ಲಿ ನಾವಿದೀವಿ ಮಾಸ್ಟರ್ಸ್. ನಾನು ಕೂಡ ಅನಿರೀಕ್ಷಿತವಾಗೇ ಧ್ಯಾನಕ್ ಬಂದಿದ್ದು ಮಾಸ್ಟರ್ಸ್. ನನ್ಗೂ ಧ್ಯಾನ ಅಂದ್ರೆ ಗೊತ್ತಿಲ್ಲ. ನಾನು 2018 ಪಿರಮಿಡ್ಗೆ ಹೋಗಿದ್ದೆ. ಅವಾಗ ಅಲ್ಲಿ ಕಣ್ಮುಚ್ಚಿ ನಿಮ್ ವಯಸ್ಸು ಎಷ್ಟಿದೆಯೋ ಅಷ್ಟೊತ್ತು ಧ್ಯಾನ ಮಾಡಿ ಅಂತ ಹೇಳಿದ್ರು ಮಾಸ್ಟರ್ಸ್. ಕುಂಡ್ರಿಸಿ ಮಾಡ್ಸಿದ್ರು. ಅವತ್ತೇ ನನಗ್ ಧ್ಯಾನ ಪರಿಚಯ ಆಗಿದ್ದು. ಅಲ್ಲಿವರೆಗೂ ಧ್ಯಾನ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ ಮಾಸ್ಟರ್ಸ್. ಆಮೇಲೆ ನನ್ನಲ್ಲಿ ಹೋಗಿ ಕುತ್ಕೊಂಡ್ ಧ್ಯಾನ ಮಾಡ್ದಾಗ ಅವ್ರು ಹೇಳಿದ್ರು, 5 ನಿಮಿಷ ಕೂಡ ಮುಚ್ಚಿ ಕೂರಕ್ಕಾಗಲ್ಲ, ಆಲೋಚನೆಗಳು ಬರ್ತವೆ. ಇವ್ರು ಏನೋ ಹೇಳ್ತಾರಲ್ಲಪ್ಪ, ಇವ್ರು ಯಾವ್ದೋ ಒಂದ್ ಧರ್ಮ, ಇವ್ರನ್ನ ಉಳಿಸ್ಕೊಳಕ್ ಇವ್ರು ಹೇಳ್ತಾರೆ ಬಿಡು ಅಂತ ನನ್ ಬಂದ್ಬಿಟ್ಟು ಮಾಡ್ಲಿಲ್ಲ ಮಾಸ್ಟರ್ಸ್. ನಾನು 2018, 19, 20, 21ರಲ್ಲಿ ನಾನು ಯೂಟ್ಯೂಬ್ ನೋಡ್ತಾ ಇದ್ದೆ ಮಾಸ್ಟರ್ಸ್. ಯೂಟ್ಯೂಬ್ ನೋಡ್ತಾ ನೋಡ್ತಾ ನನ್ಗೆ ಯಾರೋ ಒಬ್ರು ಚಿಕ್ಕಬಳ್ಳಾಪುರದವ್ರು BP ಶುಗರ್ ಹೋಗ್ಲಾಡ್ಸ್ಕೊಂಡಿದ್ದಾರೆ ಅದರಿಂದನೇ ಅಂತ ಒಂದ್ ಸುಮಾರು ಸಲ ಆ ವಿಡಿಯೋಸ್ ನೋಡ್ದೆ. ಅವಾಗ ನನ್ಗೆ ಅರಿವಿಗೆ ಬಂತು, ಹೌದಾ, ಧ್ಯಾನದಿಂದ ಇದೆಲ್ಲ ಹೋಗಲ್ ಸಾಧ್ಯನಾ, ಹೋಗ್ಬೋದಾ, ಹೌದು ನಮ್ಗೆ ಹೇಳಿದ್ರಲ್ವಾ, ನಾವ್ ಯಾಕೆ ಮಾಡ್ಲಿಲ್ಲ. ಅವಾಗ ನನಗ್ ಜ್ಞಾನೋದಯ ಬಂತು. ಅವಾಗ ನನ್ಗೆ ಕರ್ಮ ಕಳೀತು ಅಂತ ನಾನು ಅಂದ್ಕೋಬೇಕು ಮಾಸ್ಟರ್ಸ್. ಅಲ್ಲಿವರೆಗೂ ನನ್ಗೂ ಗೊತ್ತಿಲ್ಲ ಇದ್ರ ಬಗ್ಗೆ, ಧ್ಯಾನ ಏನು ಅಂತ ಗೊತ್ತಿರ್ಲಿಲ್ಲ. ಅವಾಗ ನನ್ ಕರ್ಮ ಕಳೆದು ನಾನು ಬಂದೆ ಅಂತ ನನ್ಗನ್ಸುತ್ತೆ ಮಾಸ್ಟರ್ಸ್. ಅವಾಗ ನಾನು ಕುತ್ಕೊಂಡು ಧ್ಯಾನ ಮಾಡಕ್ ಹಿಡ್ದೆ. 5 ನಿಮಿಷ, 10 ನಿಮಿಷ, ಅರ್ಧ ಗಂಟೆ ಹಿಂಗ್ ಮಾಡ್ತಾ ಇದ್ದೆ. ತುಂಬಾ
ತುಂಬಾ ಆಲೋಚನೆಗಳು ಬರ್ತಾ ಇತ್ತು ಮಾಸ್ಟರ್ಸ್. ಓಹ್ ಹಂಗೆ ಆದ್ರೂ ಬಿಡ್ಬಾರ್ದು, ಒಂದ್ ದಿನನೂ ಬಿಡ್ಬಾರ್ದು. ಆ ಯೋಚನೆ ಬರ್ತವೆ ಅಂತ ನಾವು ಬಿಟ್ರೆ ಇದು ನಮ್ ಸಾಧನೆ ಅಲ್ಲ ಅಂತ ನನ್ಗನ್ಸ್ತಾ ಇತ್ತು. ಆದ್ರೆ ನಾನು ಕೂತು ಧ್ಯಾನ ಮಾಡ್ತಾ 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 ಆಮೇಲೆ 2027 ಫೆಬ್ರವರಿ 27ನೇ ತಾರೀಕು ನಾನು ಪಿರಮಿಡ್ ವ್ಯಾಲಿಗೆ ಹೋದೆ ನಮ್ಮ ಯಜಮಾನ್ರನ್ನ ಕರ್ಕೊಂಡು. ಫಸ್ಟ್ ಹೋಗಿದ್ದೆ, ಆದ್ರೆ ರೂಟ್ ಎಲ್ಲ ಗೊತ್ತಿರ್ಲಿಲ್ಲ. ಆಮೇಲೆ ನಮ್ಮ ಯಜಮಾನ್ರನ್ನ ಕರ್ಕೊಂಡು ನಾನು ಪಿರಮಿಡ್ ವ್ಯಾಲಿಗೆ ಹೋಗಿ ಶಿವರಾತ್ರಿ ಹಬ್ಬ ಹಿಂದಿನ ದಿವಸ ಹೋದೆ. ಅಲ್ಲಿ ಕೂತು ಧ್ಯಾನ ಮಾಡ್ತಾ ಇದ್ದೆ. ಅವತ್ತು ಲಾಸ್ಟ್ ಮೂಮೆಂಟ್ ನನ್ಗೆ ಫೋನ್ ಸ್ವಿಚ್ ಆಫ್ ಮಾಡ್ಕೋಬೇಕು ಅನ್ನೋದು ಗೊತ್ತಿಲ್ಲ ಮಾಸ್ಟರ್ಸ್. ನಾನು ಒಳಗಡೆ ಹೋಗಿ ಇನ್ನೇನು ಪತ್ರಿ ಮೇಡಮ್ ಅವ್ರು ಬಂದ್ರು, ಅವ್ರ ದರ್ಶನ ಮಾಡ್ಬೇಕು ಅಂತ ಎಲ್ರೂ ಕ್ಯೂ ನಿಂತಿದ್ದಾರೆ. ನನ್ಗೆ ಏನ್ ಅನ್ಸ್ತಾ ಇದೆ, ಯಾಕೆ ಇವ್ರು ಇಷ್ಟು ಜನ ಹಿಂಗ್ ಕ್ಯೂ ನಿಂತಿದಾರಲ್ಲ, ಸರಿ ನಾನು ಅವ್ರ ದರ್ಶನ ಮಾಡೋಣ, ಯಾರಿರ್ಬೋದು ಅವ್ರು ಅನ್ಕೊಂಡು ನೇನ್ ಅವ್ರು ಬಂದು ಅವ್ರ ದರ್ಶನ ಮಾಡ್ಬೇಕು ಮಾಸ್ಟರ್ಸ್. ಕೂತಿದೀವಿ, ನಮ್ಮ ಯಜಮಾನ್ರು ಫೋನ್ ಮಾಡ್ತಾನೆ ಇದಾರೆ, ಮಾಸ್ಟರ್ಸ್ ಬನ್ನಿ ಬಾ ಹೋಗ್ಬಿಡಣ ಹೋಗ್ಬಿಡಣ ಅಂತ. ನಾನು ಅಯ್ಯೋ ಮಿಸ್ ಮಾಡ್ಕೊಂಡ್ಬಿಟ್ನ, ಅಲ್ಲಿ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿಲ್ಲ. ನನ್ ಬೈದ್ರು ಕೂಡ, ಯಾಕೆ ಫೋನ್ ಆಫ್ ಮಾಡಿಲ್ಲ, ಆಫ್ ಮಾಡಿ ಅಂತ. ನನ್ಗೆ ಆಫ್ ಮಾಡಕ್ಕೂ ಕೂಡ ಬಂದಿಲ್ಲ ಮಾಸ್ಟರ್ಸ್ ಅವತ್ತು ನನ್ಗೆ. ಆಮೇಲೆ ಬೈಸ್ಕೊಂಡು ನಾನು ಎದ್ದು ಆಚೆ ಬಂದ್ಬಿಟ್ಟೆ, ಅವ್ರ ದರ್ಶನ ಮಾಡಕ್ ಆಗ್ಲಿಲ್ಲ ಅವತ್ತು ನನಗೆ. ಆಮೇಲೆ ಈ ಧ್ಯಾನ ಸಾಧನೆಯಲ್ಲಿ PSSM ಅಲ್ಲೇ ಇದ್ದೆ ನಾನು. ಅದ್ರಲ್ಲೇ ಸುಮಾರು ವರ್ಷ ಧ್ಯಾನ ಸಾಧನೆ ಮಾಡ್ತಾ ಇದ್ದೆ ಮಾಸ್ಟರ್ಸ್. ಇವಾಗ ನಮ್ಮ ಮಾವತಾರ್ ಫೌಂಡೇಶನ್ಗೆ ಒಂದ್ ದಿವ್ಸ ಇವರು ಅಂಬಲಿ ಬಗ್ಗೆ ಹಾಕಿದ್ರು, ಅದು ಯೂಟ್ಯೂಬ್ ನೋಡ್ದೆ ನಾನು. ಬೆಂಗಳೂರಿಂದ ಊರಿಗೆ ಬರ್ತಾ ಇರ್ಬೇಕಾದ್ರೆ ಕಾರಲ್ಲಿ ಕುತ್ಕೊಂಡು ನೋಡ್ದೆ. ಯೂಟ್ಯೂಬ್ ನೋಡ್ತಾ ನೋಡ್ತಾ ಏನು ಇದು ಅಂಬ್ಲಿ ಹಾಕಿದಾರಲ್ಲ, ಯಾವ್ದು ಇರ್ಬೋದು ಫೌಂಡೇಶನ್ ಅಂದ್ಕೊಂಡು ಇದನ್ನ ಸುಮಾರು ಸರ್ಚ್ ಮಾಡಿದೆ. ಮಾತಾರ್ ಫೌಂಡೇಶನ್ ನ ಸರ್ಚ್ ಮಾಡಿದಾಗ ಎಲ್ಲ ಬರೇ ಧ್ಯಾನ ಜ್ಞಾನ ಸಮಗ್ರ ಜೀವನ ಶೈಲಿ ಬಗ್ಗೆನೇ ಇತ್ತು. ಅವಾಗ ನನ್ ಮನ್ಸಿಗೆ ಅನ್ನಿಸ್ತು, ಇದು ತುಂಬಾ ಅದ್ಭುತವಾಗಿರೋದು, ಇದನ್ನ ನಾವು ಉಪಯೋಗಿಸ್ಕೋಬೇಕು ಅಂತ ನಾನೇನ್ ಮಾಡ್ದೆ, ಅವತ್ತಿಂದ ನಾನು ಈ ಚಾನಲ್ನ ಫಾಲೋ ಮಾಡಕ್ ನಿಂತ್ಕೊಂಡೆ ಮಾಸ್ಟರ್ಸ್. ನಾನು ಫಸ್ಟ್ ಎಲ್ಲ ಯೂಟ್ಯೂಬ್ ಅಲ್ಲೇ ಜಾಯಿನ್ ಆಗ್ತಾ ಇದ್ದೆ ನಾನು. ಆಮೇಲೆ ಆಂಡ್ರೈಸ್ ಮಾಡಿ ಮಾತಾಡ್ತಿದ್ದೆ, ಆದ್ರೆ ಏನು ಇದ್ರಿಂದ ನನ್ಗೆ ವಿಷಯ ತಲುಪ್ತಾ ಇರ್ಲಿಲ್ಲ. ಆಮೇಲೆ ನಾನು ಈ ನಂಬರ್ ಕೊಟ್ಟು ಇದರಲ್ಲಿ ಇದಾದ್ಮೇಲೆ ನನ್ಗೆ ಎಲ್ಲದೂ ವಿಷಯ ತಿಳಿಯಕ್ ನಿಂತ್ಕಂತು. ಇವತ್ತು ಇಷ್ಟು ಎಲ್ಲದನ್ನು ಅಳವಡಿಸ್ಕೊಂಡಿದೀವಿ. ಯಾಕೆಂದ್ರೆ ಬೆಳಿಗ್ಗೆ ಎದ್ದು ಯೋಗ ಮಾಡ್ತೀವಿ. ಯೋಗಕ್ಕೆ ಹೋಗ್ಬೇಕು ಅಂತಂದ್ರೆ ಎಷ್ಟೋ ಕಿಲೋಮೀಟರ್ ಹೋಗ್ಬೇಕು, ನಾವು ಹೋಗ್ತೀವಾ ಮಾಡ್ತೀವಾ, ಅದಾಗಲ್ಲ. ಅದನ್ನು ಕೂಡ ನಮ್ ರಂಗನಾಥ್ ಗುರುಗಳು ಕೊಟ್ಟಿದ್ದಾರೆ ನಮ್ಗೆ, ಮನೆ ಬಾಕ್ಲಿಗೆ ತಂದು ಕೊಟ್ಟಿದ್ದಾರೆ ನಮ್ಗೆ. ಅವ್ರಿಗೆ ಎಷ್ಟು ಕೃತಜ್ಞತೆ ತಿಳಿಸಿದ್ರು ಸಾಲದು. ಏಕೆಂದ್ರೆ ಅವ್ರವ್ರ ಮನೇಲಿ ಅವ್ರು ಮಾಡ್ಕೋಬಹುದು. ಅದನ್ನು ಕಷ್ಟ ಅಂತ ನಾವ್ ಮಾಸ್ಟರ್ ಎಷ್ಟೋ ಜನ ಅಂದ್ಕೊಂಡಿದ್ದಾರೆ. ಕಷ್ಟ ಏನು ಇಲ್ಲ ಮಾಸ್ಟರ್ಸ್. ಬೆಳಿಗ್ಗೆ 5:30 ಎದ್ದು ಯೋಗ ಮಾಡೋದ್ರಿಂದ ನಾವ್ ಇಡೀ ದಿನ ಉಲ್ಲಾಸವಾಗಿರ್ಬೋದು ಮಾಸ್ಟರ್ಸ್. ಏನ್ ಕಷ್ಟ ಇಲ್ಲ. ಇಲ್ಲ ಬೇರೆ ಕಡೆ ಹೋಗಿ ಫೀಸ್ ಕೊಟ್ಬಿಟ್ಟು ಯೋಗ ಮಾಡ್ಬೇಕು ಅಂದ್ರೆ ಅದು ಆಗದೆ ಇರೋ ಕೆಲ್ಸ. ಹೋಗಕ್ಕಾಗಲ್ಲ ಅಷ್ಟೊತ್ತಿಗೆ ಎದ್ದು. ದುಡ್ಡು ಕೊಡ್ಬೇಕು ಅನ್ನೋದು ಒಂದ್ ಕೆಲವ್ರಿಗಿರುತ್ತೆ. ದುಡ್ಡಿನ ಒಂದ್ ಕಡೆ ಇಟ್ರು ಹೋಗೋದಕ್ ಕಷ್ಟ ಆಗುತ್ತೆ, ಹೋಗೋದಿಲ್ಲ ಮಾಸ್ಟರ್ಸ್. ಅದೇ ನಮ್ಮ ಮನೆಯಲ್ಲೇ ನಾವು ಮಾಡೋವಷ್ಟು ನಮ್ಗೆ ಕಲ್ಪಿಸಿ ಕೊಟ್ಟಿದ್ದಾರೆ ನಮ್ಮ ರಂಗನಾಥ್ ಗುರುಗಳು. ಅವ್ರಿಗೆ ನಾವು ಕೃತಜ್ಞರಾಗ್ಬೇಕು ಮಾಸ್ಟರ್ಸ್. ಅದು ಸಲ್ದು ಅಂತ ಅಂದು ಈಗ ಅವರು ಸಮಗ್ರ ಜೀವನ ಶೈಲಿ ಬಗ್ಗೆ ಹಣ್ಣು ತರಕಾರಿ ಯಾವ ತರ ಊಟ ಮಾಡ್ಬೇಕು, ಯಾವ ತರ ಏನು ಎಲ್ಲದನ್ನು ತಿಳಿಸ್ಕೊಡ್ತಾ ಇದ್ದಾರೆ ಮಾಸ್ಟರ್. ಇದಕ್ ಬಂದ ಮೇಲೆ ನಾವು ಎಷ್ಟು ಆರೋಗ್ಯವಾಗಿದ್ದೀವಿ ಅಂತಂದ್ರೆ ಅದ್ಭುತವಾಗಿದ್ದೀವಿ ಮಾಸ್ಟರ್ಸ್. ಇದಕ್ಕೂ ಬರೋದಕ್ ಧ್ಯಾನಕ್ಕೂ ಬರೋದಕ್ಕೂ ಮುಂಚೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ನಾವು. ದೇವಸ್ಥಾನದಲ್ಲಿ ಏನು ದೇವ್ರಿಗೆ ಹೋಗೋದು, ಕೈ ಮುಗಿಯೋದು, ಹರಕೆ ಕಟ್ಟಿ ಬರೋದು ನಾವು. ಅಮ್ಮ ತಾಯಿ ನಿನ್ಗಿಷ್ಟು ಕೊಡ್ತೀನಿ, ಅಪ್ಪ ನಿನ್ಗಿಷ್ಟು ಕೊಡ್ತೀನಿ, ನಾನ್ ನಿನ್ಗೆ ಮಡ್ಲಕ್ಕಿ ತುಂಬಿಸ್ತೀನಿ, ಈ ತರ ಯಾವ ದೇವಸ್ಥಾನಕ್ಕೆ ಹೋದ್ರು ಹರಕೆ ಕಟ್ಟಿ ಬರೋದು. ಇಲ್ಲ ಮಕ್ಳಿಗೆ ಮುಡಿ ಕೊಡ್ತೀನಿ, ಈ ತರ ಬರ್ತಾ ಇದ್ವಿ ಮಾಸ್ಟರ್ಸ್. ಧ್ಯಾನಕ್ಕೆ ಬಂದು ನಮ್ಮನ್ನ ನಾವು ಅರ್ತ್ಕೊಂಡ್ಮೇಲೆ ನಮ್ಗೆ ಇವಾಗ ಏನ್ ಅನ್ಸುತ್ತೆ, ನಮ್ಮಲ್ಲೇ ಇದ್ದಾನೆ ದೇವ್ರು, ನಾವೇ ದೇವ್ರು. ಇಷ್ಟು ತಿಳ್ಕೊಂಡ್ಮೇಲೂ ಇನ್ನ ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಟೋದು, ಮುಡಿ ಕೊಡೋದು, ಇದೆಲ್ಲ ನಮ್ ಕಲ್ಪನೆಗಳು ಅಂತ ನನ್ಗನ್ಸುತ್ತೆ ಮಾಸ್ಟರ್ಸ್. ಇದಕ್ಕೂ ಮುಂಚೆ ಇದ್ದ ತಪ್ಪು ನಾನು ತುಂಬಾ ಮಾಡಿದೀನಿ ಮಾಸ್ಟರ್, ತುಂಬಾ. ಆದ್ರೆ ಯಾವ ದೇವ್ರಿಂದಲೂ ಏನು ಒಳ್ಳೇದಾಗಿಲ್ಲ ಮಾಸ್ಟರ್ಸ್. ನಾವು ಅಂದ್ಕೊಂಡಿದೀವಿ ಅನ್ನೋದು ಹರಕೆ ಕೊಟ್ಟು ಬರೋದು ಅಷ್ಟೇನೆ. ಹರಕೆ ಕೊಡದೆ ಇದ್ರೆ ಏನಾಗುತ್ತೋ ಅನ್ನೋ ಒಂದು ಭಯ, ಕೊಡೋದು ಬರೋದು ಇದ್ ಮಾಡ್ತಾ ಇದ್ದೆ ಮಾಸ್ಟರ್. ಈ ಧ್ಯಾನ ಜ್ಞಾನ ತಿಳ್ಕೊಂಡ್ಮೇಲೆ ನಿಜಕ್ಕೂನು ಇವತ್ತು ಹೋಗ್ತೀವಿ, ಭಕ್ತಿ ಇದೆ, ದೇವ್ರಿದೇನೆ ಇಲ್ಲ ಅಂತ ನಾವ್ ಹೇಳಲ್ಲ. ಆ ದೇವ್ರನ್ನ ಉರಿದುಂಬಿಸಿ ನಡ್ಕಂತ ಇರೋ ಜನಗಳನ್ನ ನಂಬಕ್ ಆಗ್ತಾ ಇಲ್ಲ ಮಾಸ್ಟರ್ಸ್. ಸುಮ್ನೆ ದೇವ್ರ ಹೆಸರಲ್ಲಿ ಇಷ್ಟೇ ದುಡ್ಡು ಕಟ್ಟಬೇಕು, ಇಷ್ಟೇ ಮಾಡ್ಬೇಕು ಅಂತ ಹೇಳ್ತಾರೆ. ಅದನ್ಯಾವುದು ನಾವ್ ನಂಬ್ತಾ ಇಲ್ಲ. ಆಮೇಲೆ ಜ್ಯೋತಿಷಿಗಳು ಅಷ್ಟೇನೆ. ಮುಂಚೆ ನಾನು ಜ್ಯೋತಿಷಿ ಹಾಕ್ಬಿಟ್ರೆ ಆ ಚಾನಲ್ ಅದ್ ಮುಗಿಯೋವರೆಗೂ ಕೇಳೋದು, ಅವ್ರು ಹೇಳಿದ್ ಮಾಡೋದು, ಇದೆಲ್ಲ ಮಾಡ್ತಾ ಇದ್ದೆ ಮಾಸ್ಟರ್ಸ್. ಈ ಧ್ಯಾನಕ್ ಬಂದ್ಮೇಲೆ ಜ್ಯೋತಿಷಿಯನ್ನು ಕೇಳಲ್ಲ,
ನ್ಯೂಸ್ ಚಾನಲ್ ಅದ್ರಲ್ಲೂ ಬರೀ ಕೆಟ್ಟದಾಗ ತೋರಿಸ್ತಾರೆ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ನೋಡಕ್ ಹೋಗೋದಿಲ್ಲ ಮಾಸ್ಟರ್ಸ್. ಯಾವ್ದು ಅವ್ರ ಎನರ್ಜಿ ನಾವ್ಯಾಕ್ ತಗೋಬೇಕು? ಯಾರಿಗೋ ಏನೋ ಆಗಿರುತ್ತೆ, ಅದು ಅವ್ರ ಕರ್ಮಾನುಸಾರ. ನಾವ್ಯಾಕ್ ಅದು ಅವ್ರ ತಗೋಬೇಕು ಅನ್ನೋದು ಒಂದು ತಲೆಲ್ ಬರುತ್ತೆ. ಅಂತದ್ದು ಯಾವ್ದನ್ನು ನೋಡೋದಿಲ್ಲ ಮಾಸ್ಟರ್ಸ್. ಒಳ್ಳೆ ಸ್ವಾಧ್ಯಾಯ ಕೇಳೋದು, ಒಳ್ಳೇದೇನಾದ್ರೂ ಇದ್ರೆ ನೋಡೋದು, ಇಷ್ಟ ಮಾತ್ರ ಮಾಡ್ತೀವಿ ಮಾಸ್ಟರ್ಸ್. ಅದು ಸಾಲದು ಅಂತಂದ್ರೆ ನಮ್ಮ ಜೀವನ, ಸಮಗ್ರ ಜೀವನ ಶೈಲಿ ಎಷ್ಟು ಚೆನ್ನಾಗಿ ಅಳವಡಿಸ್ಕೊಂಡಿದೀವಿ. ಇದಕ್ಕೂ ಮುಂಚೆ ಏನ್ ಮಾಡ್ಬೇಕು? ಆಸ್ಪತ್ರೆಗೆ ಹೋಗ್ಬೇಕು. ಆಸ್ಪತ್ರೆ ಎಲ್ಲಾರು ಇದೆ, ಒಂದ್ ಒಳ್ಳೆ ಆಸ್ಪತ್ರೆ ಇದೆ ಅಂದ್ರೆ ಅಪ್ಪ ಹತ್ರ ಇದೆ, ಏನಾರು ಆದ್ರೆ ಅಲ್ಲಿ ಹೋಗೋಣ ಬಿಡು, ಇದು ನಮ್ ಮೈಂಡ್ ಸೆಟ್ ಆಗಿತ್ತು ಮಾಸ್ಟರ್ಸ್. ಹೋಗ್ಬೋದು, ಅದ್ರಲ್ಲಿ ತಾಟ್ ಕೊಟ್ಬಿಡ್ತಾ ಇದ್ವಿ ನಾವು. ಒಳ್ಳೆ ಆಸ್ಪತ್ರೆ ಇದೆ, ಚೆನ್ನಾಗ್ ನೋಡ್ತಾರಂತೆ, ಅಲ್ಗ್ ಹೋಗೋಣ ಬಿಡು. ಅಲ್ಲೇ ಅದು ನಮ್ಗ ಆಗೋದಕ್ ಮುಂಚೆನೆ ನಾವು ತಾಟ್ ರಿಲೀಸ್ ಮಾಡ್ಬಿಡ್ತಾ ಇದ್ವಿ ಮಾಸ್ಟರ್ಸ್. ಇವಾಗ ಅದೆಲ್ಲ ಹಾಸ್ಪಿಟ್ಲ ಯಾಕೆ ಹೋಗ್ಬೇಕು? ಯಾವ ಹಾಸ್ಪಿಟ್ಲ್ ಇದ್ರೆ ಏನು? ಈ ತರ ಮೈಂಡ್ ಸೆಟ್ ಅಲ್ಲಿ ಬದುಕ್ತಾ ಇದೀವಿ ಮಾಸ್ಟರ್ಸ್. ಅಷ್ಟಿಲ್ಲ, ಮತ್ತೆ ಒಂದು ಟ್ಯಾಬ್ಲೆಟ್ ಏನನ್ನು ಮನೆಗೆ ಇಟ್ಕೊಂಡಿಲ್ಲ, ಎಲ್ಲ ತೆಗ್ದು ಆಚೆ ಹಾಕ್ಬಿಟ್ಟು ಇಟ್ಟಿದ್ದು. ಯಾಕೆ? ಮೈ ಕೈ ನೋವು ಆದ್ರೆ ಟ್ಯಾಬ್ಲೆಟ್ ತಗೋಬೇಕು, ನೆಗಡಿ ಬರುತ್ತೆ ಟ್ಯಾಬ್ಲೆಟ್ ತಗೋಬೇಕು, ಈ ತರ ಹೊಟ್ಟೆ ನೋವು ಬರುತ್ತೆ ಟ್ಯಾಬ್ಲೆಟ್, ಎಲ್ಲ ತಗೊಂಬಂದು ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂತ ಇದ್ವಿ. ಯಾವಾಗ ಒಂದು ಮಧ್ಯರಾತ್ರಿ ಬರ್ಬೋದು, ಈ ತರ. ಆದ್ರೆ ಇವಾಗ ಅದ್ಯಾವ್ದು ಅದಿದ್ರೆ ತಾನೇ ನಮ್ಗೆ ಮನೇಲಿ. ಯಾಕೆ ಅಂದ್ಬಿಟ್ಟು ಎಲ್ಲ ಎತ್ತಿ ಕಸಕ್ ಹಾಕ್ಬಿಟ್ಟಿದೀವಿ ಮಾಸ್ಟರ್ಸ್. ಯಾವ ಟ್ಯಾಬ್ಲೆಟ್, ಒಂದು ಪೇಯ್ನ್ ಕಿಲ್ಲರ್ ಏನು ಇಟ್ಕೊಂಡಿಲ್ಲ ಮಾಸ್ಟರ್ಸ್. ಒಂದು ಆಯಿಂಟ್ಮೆಂಟ್ ಕೂಡ ಇಟ್ಕೊಂಡಿಲ್ಲ. ಯಾಕೆ ಅಂತಂದ್ರೆ ಏನೋ ಒಂದ್ ಗಾಯ ಮಾಡ್ಕೊಂತೀವಿ ಅಂದ್ರೆ ಅಲೋವೆರಾ ಜೆಲ್ ಮನೇಲಿ ಇದೆ ಮಾಸ್ಟರ್ಸ್. ಅಲೋವೆರಾ ಜೆಲ್ ಅಲ್ಗ ಹಾಕ್ಬಿಟ್ರೆ ಯಾವ ಟ್ರೀಟ್ಮೆಂಟ್ ಬೇಡ ಮಾಸ್ಟರ್, ಒಂದಿನ 2 ದಿನದಲ್ಲಿ ನಮ್ ಗಾಯ ಹೋಗ್ಬಿಡುತ್ತೆ. ಹಂಗಾಗಿ ನಾನು 20 ವರ್ಷಗಳಿಂದ ನಾನು ಆಯಿಂಟ್ಮೆಂಟ್ ಇಟ್ಟಿಲ್ಲ ಮಾಸ್ಟರ್. ಅಲೋವೆರಾ ಮಾತ್ರ ಯಾವಾಗೂ ಮನೇಲಿ ಇರುತ್ತೆ. ಅದೇ ಒಂದು ನಮ್ಮ ಮನೇಲಿ ಆಯಿಂಟ್ಮೆಂಟ್ ಅಂತ ಹೇಳ್ಬೇಕು. ಒಂದ್ ಗಾಯ ಸುಟ್ರುನು ಕೂಡ ನಾನು ಅದೇ ಹಾಕೋದು. ಗಾಯ ಓಪನ್ ಕಟ್ ಮಾಡ್ಕೊಂಡಿದ್ರು ಕೂಡ ನಾನು ಅದೇ ಹಾಕೋದು. ಎಲ್ಲದಕ್ಕೂ ಅದೇ ಅಲೋವೆರಾನೇ ನಮ್ಮ ಮನೇಲಿ ಔಷಧಿ ಅಂತ ಹೇಳ್ತೀನಿ ಮಾಸ್ಟರ್ಸ್. ಅಷ್ಟೇ ಅಲ್ಲ, ನಾವು ಇವತ್ತು ಸಮಗ್ರ ಜೀವನ ಶೈಲಿ ಅಳವಡಿಸ್ಕೊಂಡ್ಮೇಲೆ ಎಷ್ಟು ತರ ನಾವು ಬದಲಾಗಿದ್ದೀವಿ ಅಂತಂದ್ರೆ ನಮಗ್ ನಾವು ತುಂಬಾ ಉನ್ನತವಾಗಿ ಬದುಕ್ಬೋದು ಅನ್ನೋ ಒಂದು ಧೈರ್ಯ ಇದೆ ಮಾಸ್ಟರ್ಸ್. ನಮ್ಗಿಂತ ಕಾಯಿಲೆ ಬರುತ್ತೆ, ಅದ್ಯಾವ ತಾಟನು ನಮ್ ತಲೆಯಲ್ಲಿ ಇಲ್ಲ ಮಾಸ್ಟರ್ಸ್. ನಾವು ಧೈರ್ಯವಾಗಿ ಆನಂದವಾಗಿ ಬದುಕ್ಬೋದು. ನಾನು 20 ವರ್ಷದಿಂದ ತುಂಬಾ ಕೆಲಸ ಮಾಡ್ತಾ ಇದ್ದೆ ಮಾಸ್ಟರ್ಸ್. ನಾನು ತುಂಬಾ ಮಾಡ್ತಾ ಇದ್ದೆ, ಅವಾಗ ಶಕ್ತಿ ಇತ್ತು ಮಾಸ್ಟರ್ಸ್. ಆಮೇಲೆ ನಾನು ಒಂದು ಯೋಚನೆಯಿಂದ ಕುಗ್ಗಿ ನಾನು ಇನ್ಮೇಲೆ ಮುಗ್ದೋಯ್ತು ನನ್ ಜೀವನ, ನನ್ ಕೈಲಿ ಏನೂ ಮಾಡಕ್ ಆಗೋದಿಲ್ಲ. ನಾನು ಟೈಲರಿಂಗು 30 ವರ್ಷ ಟೈಲರಿಂಗ್ ಕೆಲಸ ಮಾಡಿದೀನಿ ಮಾಸ್ಟರ್ಸ್. ನಾನು ಬೆಳಿಗ್ಗೆ 10ರಿಂದ ರಾತ್ರಿ 10 ಗಂಟೆವರೆಗೂ ನಾನು ಕೆಲಸ ಮಾಡ್ತಾ ಇದ್ದೆ ಮಾಸ್ಟರ್. ಆ ತರ ನಾನು ಮಿಷನ್ ತುಳಿದು ಹಂಗ್ ಮಲಗಿದ್ರೇನೆ, ದುಡ್ದು ಮಲಗಿದ್ರೇನೆ ನನಗೆ ನಿದ್ದೆ ಬರ್ತಾ ಇತ್ತಿದ್ದು. ಒಂದ್ ದಿವ್ಸನು ನಾನ್ ಟೈಲರ್ ಕೆಲಸ ಬಿಟ್ರೆ ನಾನ್ ನಿದ್ದೆ ಮಾಡ್ತಾ ಇರಲ್ಲ ಮಾಸ್ಟರ್ಸ್. ಆ ತರ ಅಷ್ಟು ಕೆಲಸ ಮಾಡ್ತಾ ಇದ್ದಳು. ಯೋಚನೆಗೆ ನಾನು ಒಂದು ಇನ್ಸಿಡೆಂಟ್ ಇಂದ ಯೋಚನೆಗೆ ಬಿದ್ದ ಮೇಲೆ ಎಲ್ಲ ಬಿಟ್ಬಿಟ್ಟೆ ಮಾಸ್ಟರ್ಸ್. ಮುಗೀತು ನನ್ ಜೀವನ, ನನ್ ಲೈಫ್ ಇಲ್ಲ, ನಾನು ಏನು ಮಾಡಬಾರ್ದು, ನನ್ ಕೈಲಿ ಆಗಲ್ಲ. ನಾನು ಯೋಚನೆ ಮಾಡಕ್ ನಿಂತ್ಕೊಂಡ್ಮೇಲೆ ಮಾಸ್ಟರ್ಸ್ ನನಗೆ ಎಂತೆಂತ ಕಾಯಿಲೆ ಬಂತು ಅಂತ ಅಂದ್ರೆ ಹೇಳ್ಬಾರ್ದು ಮಾಸ್ಟರ್ಸ್. ಎಲ್ಲಿ ಮುಟ್ಕೊಂಡ್ರೆ ನನ್ಗೆ ಅಲ್ಲೇ ಒಂದ್ ಪೈನ್, ಅದೇ ಒಂದ್ ಕಾಯಿಲೆ, ಆ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಆ ತರ ಇದ್ರಲ್ಲಿ ಬದುಕ್ತಾ ಇದ್ದೆ. ನಾವು ಯೋಚನೆ, ನಮ್ಮ ಆಲೋಚನೆಗಳು ಹೆಂಗಿರ್ತವೆ ಅಂತಂದ್ರೆ ಮಾಸ್ಟರ್ಸ್, ನಮ್ಮ ಆಲೋಚನೆಯಿಂದನೇ ನಮ್ಗೆಲ್ಲದು ಬರುತ್ತೆ. ಐ ಆಮ್ ಫೈನ್, ನಾವು ಆರೋಗ್ಯವಾಗಿದ್ದೀವಿ, ನಾವು ಚೆನ್ನಾಗಿದ್ದೀವಿ ಅನ್ನೋದೊಂದು ನಮ್ಮ ಮನ್ಸಿಗೆ ಗಟ್ಟಿಯಾಗಿ ತಗೊಂಡ್ಬಿಟ್ರೆ ಯಾವುದು ನಮ್ಮ ಹತ್ರ ಬರಲ್ಲ ಮಾಸ್ಟರ್ಸ್. ನಾವು ಧೈರ್ಯವಾಗಿ ಬದುಕ್ಬೋದು. ಇವತ್ತು ಏನೇ ನಮ್ ಸಮಗ್ರ ಜೀವನ ಶೈಲಿ ನಾವು ಅಳವಡಿಸ್ಕೊಂಡ್ಮೇಲೆ ಯಾವ ತರ ಇದೀನಿ ಅಂದ್ರೆ, ನಾನು 20 ವರ್ಷದ ಹಿಂದೆ ಯಾವ ತರ ಕೆಲಸ ಮಾಡ್ತಾ ಇದ್ನ ಇವತ್ ಮಾಡ್ತಾ ಇದ್ದೀನಿ ಮಾಸ್ಟರ್. ನನ್ನ ಕೈಲಿ ಆಗೋದಿಲ್ಲ ಅಂತ ಮಾತ್ರ ನಾನು ಹೇಳಲ್ಲ ಮಾಸ್ಟರ್. ಏನೊಂದ್ ಕೆಲ್ಸನಾದ್ರೂ ನನ್ನ ಕೈಲಿ ಆಗಲ್ಲ ಅಂತ ಹೇಳದೇ ಇಲ್ಲ ಮಾಸ್ಟರ್. ಅದು ಮಾಡ್ಲೇಬೇಕು. ನಂದಿದೊಂದು ಸವಾಲು ಯಾವಾಗೂ ಇತ್ತು ಮಾಸ್ಟರ್ಸ್. ಇವಾಗೆಲ್ಲ ನಾನು ಚಿಕ್ಕ ಹುಡುಗಿಂದಲೂ ಇತ್ತು ಅದು ನನಗೆ ಅರಿವಿಗಿರ್ಲಿಲ್ಲ ಮಾಸ್ಟರ್ಸ್. ಹೆಂಗೆ ಅಂದ್ರೆ, ನಾನು ತುಂಬಾ ಒಂದು ಅರ್ಜೆಂಟ್ ಬಟ್ಟೆ ಕೊಡ್ಬೇಕು. ನಾನು ಯಾರಿಗೋ ಒಂದು ಒಪ್ಕೊಂಡಿರ್ತೀನಿ, ನಾನು ಅವ್ರಿಗೆ ಬಟ್ಟೆ ಕೊಡ್ಬೇಕು. ಅವತ್ತು ಯಾರಾದ್ರೂ ಗೆಸ್ಟ್ ಬಂದಿರೋರು ಮಾಸ್ಟರ್. ಸವಾಲು ನನ್ಗೆ, ಇದು ಸವಾಲು. ಏನಕ್ಕೆ ಈ ತರ ಆಗ್ತಾ ಇದೆ ನನ್ಗೆ, ಆದ್ರೆ ಅವ್ರಿಗೆ ಕೊಡ್ಲೇಬೇಕು. ನಾನು ಈ ಕಡೆ ಇವ್ರನ್ನು ಮೇಂಟೈನ್ ಮಾಡ್ಬೇಕು. ಈ ತರ ಸವಾಲ್ನ ತುಂಬಾ ಎದುರಿಸ್ತಿದ್ದೆ ಮಾಸ್ಟರ್ಸ್. ಪ್ರತಿ ಸಲನು ನಾನು ಇದನ್ನ ಅಬ್ಸರ್ವ್ ಮಾಡ್ತಾ ಇದ್ದೆ. ಏನಕ್ಕೆ ನನ್ಗೆ ಈ ತರ ಸವಾಲ್ ಬರ್ತಾವಲ್ವಾ, ಯಾಕೆ ಅಂತಂದ್ರೆ ಈ ಜ್ಞಾನಕ್ ಬರೋದಕ್ಕೋಸ್ಕರ ನನ್ಗೆ ಅದ್ ಬಂದಿದೆ ಅಂತ ಇವಾಗ ಅರ್ಥ ಆಗ್ತಾ ಇದೆ ಮಾಸ್ಟರ್. ಇಲ್ಲ ಅಂತಂದ್ರೆ ನಾನು ಅದನ್ನೇ ಮಾಡ್ತಾ ಇದ್ನ ಏನೋ, ಆದ್ರೂ ಬಿಡ್ತಾ ಇರ್ಲಿಲ್ಲ ಮಾಸ್ಟರ್ಸ್. ನಾನು ಅವ್ರದ್ದು ಕೆಲಸ ಮುಗಿಸ್ಬಿಟ್ಟು ಮನೆಗ್ ಬಂದ್ ಗೆಸ್ಟ್ನು ಮೇಂಟೈನ್ ಮಾಡಿ ಕಳಿಸ್ತಾ ಇದ್ದೆ. ಇದೊಂದು ಛಲ ನನ್ಗೆ ಚಿಕ್ಕ ಹುಡುಗಿಂದಲೂ ಇತ್ತು, ಆದ್ರೆ ಅದು ಅರಿವಿಗಿರ್ಲಿಲ್ಲ ನನ್ಗೆ. ಇವಾಗ ಧ್ಯಾನಕ್ ಬಂದ ಮೇಲೆ ನನ್ಗೆ ಇದು ಅರಿವಿಗೆ ಬಂದಿದೆ ಮಾಸ್ಟರ್.
ಇದೆಲ್ಲ ಯಾವ್ದ್ರಿಂದ ನಮಗ್ ಸಿಗ್ತಾ ಇದೆ ಅಂದ್ರೆ ಧ್ಯಾನ, ಜ್ಞಾನ, ಸ್ವಾಧ್ಯಾಯ. ಒಳ್ಳೊಳ್ಳೆ ಗ್ರಾಂಡ್ ಮಾಸ್ಟರ್ಗಳು ಬಂದು ನಮ್ಗೆ ಸ್ವಾಧ್ಯಾಯ ಕೊಡ್ತಾ ಇದಾರಲ್ಲ ಮಾಸ್ಟರ್, ಅದರಿಂದ ನಮ್ ತಿಳುವಳಿಕೆ ಬರ್ತಾ ಇದೆ ಮಾಸ್ಟರ್ಸ್. ಇಲ್ಲ ಅಂತಂದ್ರೆ ನಾವಿನ್ನೂ ಅದೇ ಆ ಲೋಕದಲ್ಲೇ ನಾವು ಬದುಕ್ಬೇಕಾಗಿತ್ತು ಮಾಸ್ಟರ್ಸ್. ಇದನ್ನೆಲ್ಲ ಹೇಳಕ್ ಎಷ್ಟು ಹೆಮ್ಮೆ ಇದೆ ಅಂತಂದ್ರೆ ನಿಜಕ್ಕೂನು ಧೈರ್ಯ ಯಾವ್ದೊಂದಾದ್ರು ಇವಾಗ 4 ಜನದ ಹತ್ರ ಕುತ್ಕೊಂಡ್ ನಾವ್ ಮಾತಾಡ್ಬೋದು ಮಾಸ್ಟರ್ಸ್. ಮುಂಚೆ ಇಲ್ಲ, ಯಾರಾದ್ರೂ ಒಬ್ರು ಒಳ್ಳೆ ಏನೋ ಅವ್ರು ಸ್ವಲ್ಪ ಉನ್ನತಲ್ಲಿ ಇದಾರೆ ಅಂದ್ರೆ ಅವ್ರ ಹತ್ರ ಮಾತಾಡಕ್ ಭಯ ಆಗ್ತಾ ಇತ್ತು ಮಾಸ್ಟರ್ಸ್. ಏನೋ ಒಂಥರ ಒಳಗೆ ಭಯ, ಹೆಂಗ್ ಮಾತಾಡ್ಸೋದು. ಇವಾಗ ಭಯ ಇಲ್ಲ ಮಾಸ್ಟರ್ಸ್. ಯಾರನ್ನಾದ್ರೂ ಧೈರ್ಯವಾಗಿ ಮಾತಾಡ್ಸ್ತಿ. ಒಬ್ರು ಪೊಲೀಸ್ ಆಫೀಸರ್ ನಿಂತಿದ್ದಾರೆ ಅಂದ್ರೆ ನನ್ಗಂತೂ ಭಯ ಇಲ್ಲ ಮಾಸ್ಟರ್ಸ್. ನಾನು ಅವ್ರನ್ನ ಹೋಗಿ ಧೈರ್ಯವಾಗೇ ಮಾತಾಡ್ತೀನಿ. ಏನಾದ್ರೂ ಒಂದ್ ಕೇಳೋದಾದ್ರೂ ಕೇಳ್ಬಿಡ್ತೀನಿ ಮಾಸ್ಟರ್ಸ್, ಭಯ ಪಡ್ತಾ ಇಲ್ಲ. ಇದೆಲ್ಲ ಧೈರ್ಯ ಬಂದಿರೋದು ನಮ್ಮ ಧ್ಯಾನ ಸಾಧನೆಯಿಂದ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್ಸ್. ನಾನು ಎಲ್ರೂ ಅಷ್ಟೇನೆ, ನಾವು ಹಿಂದೆ ನಮಗ್ ಧ್ಯಾನ ಆಗ್ತಾ ಇಲ್ಲ ಅಂತ ನಾವ್ ಇವತ್ತು 1 ದಿವಸ 2 ದಿವಸ ಮಾಡಿ ಬಿಡ್ಬಾರ್ದು ಮಾಸ್ಟರ್ಸ್. ನಮ್ಮ ಧ್ಯಾನ ಸಾಧನೆ ಮಾಡ್ಬೇಕು ಅಂದ್ರೆ ನಿರಂತರ ಸಾಧನೆ ಮಾಡ್ಬೇಕು ಮಾಸ್ಟರ್ಸ್. ಯಾಕೆ 50 ವರ್ಷದಿಂದ ಯೋಚನೆ ಮಾಡಿರೋದ 1 ವರ್ಷ 6 ತಿಂಗಳಲ್ಲಿ ಬಿಡಿ ಅಂದ್ರೆ ಅದು ಹೋಗೋದಿಲ್ಲ ಮಾಸ್ಟರ್ಸ್. ಕ್ರಮೇಣವಾಗಿ ಕಡಿಮೆ ಆಗ್ಬೇಕು. ನನಗೂ ಕೂಡ ಇವತ್ತು ಆಗುತ್ತೆ, ನಾನು ಸಂಪೂರ್ಣವಾಗಿ ಧ್ಯಾನ ಮಾಡ್ತೀನಿ ಅಂತ ಹೇಳ, ಹಂಗಂತ ನನ್ನ ಪ್ರಯತ್ನ ಬಿಡಲ್ಲ. ಊಟ ಬೇಕಾದ್ರೂ ಬಿಡ್ತೀನಿ, ಧ್ಯಾನ ಸಾಧನೆ ಅಂತೂ ನಾನು ಬಿಡೋದೇ ಇಲ್ಲ ಮಾಸ್ಟರ್ಸ್. ಎಲ್ಗಾದ್ರೂ ಹೋಗ್ಬೇಕು ಅಂತಂದ್ರೂ ಬೇಗ ಎದ್ದು ಆದ್ರೆ ಧ್ಯಾನ ಮಾಡ್ತೀನಿ, ಇಲ್ಲ ಎಲ್ಲ ರೆಡಿ ಆಗ್ಬಿಟ್ಟು ಹೋಗಿ ಬಸ್ಸಲ್ಲಿ ಕುತ್ಕೊಂಡಾದ್ರೂ ಮಾಡ್ತೀನಿ, ಇಲ್ಲ ಕಾರಲ್ಲಿ ಕುತ್ಕೊಂಡಾದ್ರೂ ಮಾಡ್ತೀನಿ. ಧ್ಯಾನ ಮಾತ್ರ ಬಿಡಲ್ಲ ಮಾಸ್ಟರ್ಸ್. 1 ಅವರ್ 2 ಅವರ್ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ನಾನು ಧ್ಯಾನ ಮಾಡ್ತೀನಿ. ಧ್ಯಾನ ಸಾಧನೆ ಅಂತೂ ಯಾವತ್ತೂ ಬಿಟ್ಟಿಲ್ಲ ಮಾಸ್ಟರ್ಸ್. ಇದು ಎಲ್ಲರೂ ಅಳವಡಿಸ್ಕೊಂಡ್ರೆ ನಮ್ಮ ಹೇಳಿದ್ರಲ್ವಾ 44ನೇ ಇಸ್ವಿಗೆ ಅಮರರು ಹುಟ್ಟಿ ಬರ್ತಾರೆ ಅಂತ, ಹಂಗೆ ನಾವು ಧ್ಯಾನ ಸಾಧನೆ ಮಾಡಿದ್ರೆ ನಿಜಕ್ಕೂನು ನಾವು ಮತ್ತೆ ಹುಟ್ಟು ಬಂದು ಈ ಭಾರತ ಇದು ಏನಿದೆಯೋ ಈ ದೇಶನ ನಾವು ಮತ್ತೆ ಈ ತರ ಮಾಡ್ಬೋದು ಅಂತ ಎಲ್ರುನು ಪಣ ತೊಟ್ರೆ ಇದೇನ್ ದೊಡ್ಡದಲ್ಲ ಮಾಸ್ಟರ್ಸ್. ನಮ್ಗೆ ನಿಜಕ್ಕೂನು ಹೇಳ್ಬೇಕು ಅಂದ್ರೆ ಇದೆಲ್ಲ ಧ್ಯಾನ ಜ್ಞಾನ ಸಿಗ್ತಾ ಇರೋದು ನಮ್ಮ PSSM ನಮ್ಮ ಪತ್ರಿಜಿ ಕೊಟ್ರುಗಳ ವರ ಇದು ನಮ್ಗೆ. ಅದನ್ನ ಇದನ್ ಕೊಟ್ಟಿಲ್ಲ ಅಂತಂದ್ರೆ ನಾವು ನಿಜವಾಗ್ಲೂ ಅದೇ ತರನೇ ಬದುಕ್ಬೇಕಾಗಿತ್ತು ಮಾಸ್ಟರ್ಸ್. ಆದ್ರೆ ಅವ್ರು ಕೊಟ್ಟಿದ್ದು ಎಲ್ರಿಗೂ ಹೆಂಗ್ ತಲುಪ್ತು ಅಂದ್ರೆ ಕೊರೋನಾ ಒಂದು ಅದಕ್ಕೂ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಮಾಸ್ಟರ್ಸ್. ಕೊರೋನಾ ಬಂದಿಲ್ಲ ಅಂದ್ರೆ ಇದಿಷ್ಟು ಬೇಗ ಎಲ್ರಿಗೂ ತಲುಪ್ತಾ ಇರ್ಲಿಲ್ಲ. ಕೊರೋನಾ ಬರ್ಲಾಗಿ ಎಲ್ರಿಗೂ ಆನ್ಲೈನ್ ಬರ್ಲಾಗಿ ಸಿಕ್ತು. ಇಲ್ಲ ಅಂತಂದ್ರೆ ನಮ್ಗಳಿಗೆಲ್ಲ ಧ್ಯಾನ ಗೊತ್ತೇ ಇಲ್ಲ ಮಾಸ್ಟರ್ಸ್. ಪಿರಮಿಡ್ ಎಲ್ಲಿ ಇದೆಯೋ ಅದೇನು ಗೊತ್ತಿರ್ಲಿಲ್ಲ. ಇದೇನೋ ಆನ್ಲೈನ್ ಬರ್ಲಾಗಿ ಯೂಟ್ಯೂಬ್ ಬರ್ಲಾಗಿ ಅವರು ನಮ್ಗೆ ಎಲ್ರಿಗೂ ಪರಿಚಯ ಮಾಡ್ಕೊಟ್ರು. ಇವಾಗ ನಮ್ಮ ಮನೆಗಳಲ್ಲೇ ಕೂತು ನಾವು ಧ್ಯಾನ ಮಾಡ್ತಾ ಇದೀವಲ್ವಾ ಮಾಸ್ಟರ್ಸ್. ಎಷ್ಟು ಧನ್ಯವಾದ ಹೇಳಿದ್ರು ತೀರ್ದು ಮಾಸ್ಟರ್ಸ್. ಬೇರೆ ಬೇರೆ ಎಲ್ಲ ಇದಾವೆ, ಇಲ್ಲ ಅಂತ ಇಲ್ಲ. ಅವ್ರದ್ದು ಡ್ರೆಸ್ ಕೋಡ್ ಇರುತ್ತೆ, ಮತ್ತೆ ಇನ್ನೊಂದು ಅವ್ರು ಇರತಕ್ಕೆ ಹೋಗ್ಬೇಕಿದೆಲ್ಲ ಇರುತ್ತೆ. ಆದ್ರೆ ನಮ್ ಪತ್ರಿಜಿಗಳು ಕೊಟ್ಟಿರೋದು ಮಾತ್ರ ಇದು ದಿವ್ಯವರ ನಮ್ಗೆ. ಮನೆಗಳಲ್ಲೇ ಜಾಗದಲ್ಲೇ ಕೂತ್ಕೊಂಡು ಧ್ಯಾನ ಮಾಡೋದು. ಇದನ್ನ ಎಲ್ರು ಅಳವಡಿಸ್ಕೊಂಡ್ರೆ ನಮ್ಮ ಆರೋಗ್ಯ ಯಾರಿಗೂ ಹದಗೆಡೋದಿಲ್ಲ ಮಾಸ್ಟರ್ಸ್. ನಾವು ಆರೋಗ್ಯವಾಗಿ ಇರೋವರ್ಗುನು, ಹುಟ್ಟು ಸಾವು ಖಚಿತ ಮನುಷ್ಯನಿಗೆ, ಸಾಯ್ಲೇಬೇಕು. ಹುಟ್ಟಿದ ಮನುಷ್ಯ ಸಾಯ್ಲೇಬೇಕು ಹಂಗಂತ ಧ್ಯಾನ ಮಾಡ್ತಾರೆ ಅವ್ರು ಸಾಯಲ್ಲ, ಅದೆಲ್ಲ ಇಲ್ಲ ಮಾಸ್ಟರ್ಸ್. ಹುಟ್ಟಿದ್ಮೇಲೆ ಸಾವು ಬರ್ಲೇಬೇಕು. ಇರೋವರ್ಗುನು ನಾವು ಆರೋಗ್ಯವಾಗಿ ಉನ್ನತವಾಗಿ ಬದುಕ್ಬೋದು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್. ನಾನು ಧೈರ್ಯವಾಗೂ ಬದುಕ್ಬೋದು. ಏನೇ ಒಂದು ಕಷ್ಟ ಸುಖ ಬಂದ್ರುನು ಕೂಡ ಅದನ್ನ ಸಮಾಧಾನವಾಗಿ ತಗೊಂಡೋಗ್ಬೋದು. ನಿನ್ನೆ ನಮ್ಮನೇಲೆ ಒಂದ್ ಇನ್ಸಿಡೆಂಟ್ ಆಯ್ತು ಮಾಸ್ಟರ್ಸ್. ಯಾವ ತರ ಅಂತಂದ್ರೆ ನಾನು ಇದು ಹೇಳ್ಬೇಕು ಬಿಡ್ಬೇಕು ಗೊತ್ತಿಲ್ಲ. ನಾನು ನಿನ್ನೆ ನಮ್ದು ವೆಡ್ಡಿಂಗ್ ಡೇ ಇತ್ತು. ನಾನು 1 ವಾರದಿಂದ ಹೇಳ್ತಾ ಇದ್ದೆ ನಮ್ಮ ಯಜಮಾನ್ರಿಗೆ, ನೋಡಿ ಒಂದು ವೆಡ್ಡಿಂಗ್ ಡೇ ಇದೆ ನಮ್ದು. ಯಾಕೆ ಗಂಡ್ ಮಕ್ಳಿಗೆ ಯಾರಿಗೂ ನೆನ್ಪಿರಲ್ಲ ಮಾಸ್ಟರ್. ಯಾರೋ ಒಬ್ರು ಹೆಂಡತಿ ಬರ್ತಡೆ, ಅವ್ರ ಮಕ್ಳು ಬರ್ತಡೆ ನೆನ್ಸ್ಕೊಂಡಿರೋರು ಯಾರೋ ಒಬ್ರು ಗಂಡಸ್ರು, ಎಲ್ರು ಇಲ್ಲ. ಅದನ್ನ ತಿಳ್ಕೊಂಡು ನೆನೆಸ್ಕೊಂಡು ಅವ್ರು ಜ್ಞಾಪಿಸಿದ್ದಾರೆ ಅಂದ್ರೆ ಅವ್ರ ಅರ್ಧನಾರೇಶ್ವರರು. ಅವ್ರು ತಿಳ್ಕೊಂಡಿರಲ್ಲ ಮಾಸ್ಟರ್ಸ್ ಗಂಡಸ್ರು. ನಾನು ಹೇಳ್ತಾನೆ ಇದ್ದೆ, ನಿನ್ನೆ ಬೆಳಗ್ಗೆ ಕೇಳ್ದೆ ಅವ್ರನ್ನ, ಎಲ್ಲಾದ್ರೂ ಒಂದ್ ದೇವಸ್ಥಾನಕ್ ಹೋಗ್ಬಿಟ್ಟು ಬರೋಣ ನಡಿ ಅಂತ ಕೇಳ್ದೆ. ನಮ್ದು 35ನೇ ವರ್ಷದ ಆನಿವರ್ಸರಿ ಮಾಸ್ಟರ್ಸ್. ಅವಾಗ ಅವ್ರೇನಂದ್ರು, ಏನೋ ಒಂಥರ ಒಂದ್ ಲುಕ್ ಕೊಟ್ಬಿಟ್ಟು ನನ್ಗೆ ಏನೋ ಒಂಥರ ನೋಡಿದ್ರು ಮಾಸ್ಟರ್ಸ್. ನನಗ್ ಬೇಜಾರಾಗೋಯ್ತು. ನಾನೇನ್ ಮಾಡ್ದೆ, ಸರಿ ಬಿಡು, ಏನು ಮಾತಾಡ್ಲಿಲ್ಲ. ನನ್ ಪಾಡಿಗೆ ನಾನು ವಾಕ್ ಹೋಗ್ ಬಂದಾದ್ಮೇಲೆ ಅವ್ರ ಏನ್ ಹೇಳಿದ್ರು, ನಡಿ ಹೋಗೋಣ ಅಂದ್ರು. ನಾನ್ ಬರೋದಿಲ್ಲ ಅಂದೆ. ಯಾಕೆ? ನಾನ್ ಬರಲ್ಲ, ನನ್ಗೆ ಇಷ್ಟ ಆಗ್ಲಿಲ್ಲ, ಬರಲ್ಲ ನಾನು ಅಂದೆ. ಅವ್ರು ಅದೇ ಕೋಪ ಮಾಡ್ಕೊಂಡು ಕೂಗಾಡ್ಬಿಟ್ರು ಮಾಸ್ಟರ್ಸ್. ಕೂಗಾಡ್ಬಿಟ್ರು, ನಾನು ಏನು ಮಾತಾಡಿಲ್ಲ. ನನ್ ಪಾಡಿಗೆ ಅವ್ರು ಎಷ್ಟಾದ್ರೂ ಸುಮ್ಕೆ ಇದ್ಬಿಟ್ಟೆ ನಾನು. ಇಡೀ ದಿನ ಏನು ಮಾತಾಡಕ್ ಹೋಗ್ಲಿಲ್ಲ ಮಾಸ್ಟರ್ಸ್. ನನ್ ಪಾಡಿಗೆ ನಾನು ಸುಮ್ನಿದ್ದೆ.
ನಾನು ಅಡ್ಗೆ ಮಾಡಿಕ್ತೆ ಆದ್ರೆ ಅವ್ರು ಊಟ ಮಾಡಿಲ್ಲ. ನಾನು ಏನ್ ಬಲವಂತ ಮಾಡ್ಲಿಲ್ಲ, ನಾನು ಊಟ ಮಾಡ್ದೆ, ನಾನು ಆರಾಮಾಗಿದ್ದೆ. ನೀನ್ ಊಟ ಮಾಡಿಲ್ಲ ಅಂದ್ರೆ ಅದ್ ನಿನ್ ಕರ್ಮ, ನಾನೇನ್ ಮಾಡ್ಲಿ. ನಾನ್ ಮಾಡಿಕ್ಕಿದೀನಿ, ನಾನ್ ದ್ರೋಹ ಮಾಡಿಲ್ಲ ಅನ್ಕೊಂಡ್ ನನ್ ಮನ್ಸಿಗೆ ನಾನ್ ಸಮಾಧಾನ ಹೇಳ್ಕೊಂಡ್ ನಾನು ಊಟ ಮಾಡ್ಕೊಂಡಿದ್ದೆ. ನೈಟು ಹಂಗೆ ಇರಕ್ ಆಗೋದಿಲ್ಲ ಅಂದ್ಬಿಟ್ಟು ಕಾಫಿ ಕೊಟ್ಟು ಊಟಕ್ ಮಾಡ್ಲಾ ಅಂತ ಕೇಳಿದೆ. ಮಾಡ್ತೀನಿ ಮಾಡಂದ್ರು. ಇಷ್ಟೇ ಮಾಸ್ಟರ್ಸ್. ಇಷ್ಟ ಅರ್ಥ ಮಾಡ್ಕೊಂಬಿಟ್ರೆ ಜಗಳ ಇರಲ್ಲ. ಅದೇ ಧ್ಯಾನಕ್ ಬರ್ದೇ ಹೋಗಿದ್ರೆ ನೀನ್ ಹಿಂಗಂದೆ ನನ್ಗೆ, ನೀನ್ ರೇಗಾಡ್ದೆ ಅಂತ ಜಗಳ ಮಾಡ್ಬೋದಾಯ್ತು ಮಾಸ್ಟರ್ಸ್. ನಾನು ಏನು ಮಾತಾಡಿಲ್ಲ ಮಾಸ್ಟರ್ಸ್. ಅವ್ರು ಯಾವತ್ತೂ ಕೂಗಾಡೋದಿಲ್ಲ. ಅವ್ರು ಏನು ಕೂಗಾಡಿದ್ರು ನನ್ಗೂ ಗೊತ್ತಾಗ್ಲಿಲ್ಲ ಮಾಸ್ಟರ್ಸ್. ತುಂಬಾ ಒಳ್ಳೆ ಮನುಷ್ಯ. ಆದ್ರೆ ನನ್ಗೂ ಒಂಥರ ಒಳ್ಳೊಳಗನೆ ಏನೋ ಒಂಥರ ಖುಷಿನೂ ಆಗ್ತಾ ಇತ್ತು. ಏನಕ್ಕೋ ಇವ್ರು ಕೂಗಾಡ್ತಾ ಇದ್ದಾರಲ್ಲ ಇವ್ರು ನನ್ಗೆ, ಏನಕ್ಕೆ ಅನ್ಕೊಂಡ್ ಸುಮ್ನೆ ಆಗ್ಬಿಟ್ಟೆ ಮಾಸ್ಟರ್ಸ್. ಇಷ್ಟೇ ಜೀವನ ಮಾಸ್ಟರ್ಸ್. ನಾವ್ ಇದನ್ನ ಅರ್ತ್ಕೊಂಡ್ ಹೋಗ್ಬಿಟ್ರೆ ನಮ್ ಸಂಸಾರನು ಸುಖವಾಗಿರುತ್ತೆ. ಎಲ್ಲ ಸಂಬಂಧಿಕರು ಚೆನ್ನಾಗಿರ್ತಾರೆ ಮಾಸ್ಟರ್ಸ್. ಸಂಬಂಧಿಕರುಗಳಿಗೂ ಅಷ್ಟೇನೆ. ನಾವ್ರ ಹಂಗಂದ್ರು ಹಿಂಗಂದ್ರು ಅವ್ರ ಮನೆಗ್ ಹೋಗ್ಬಾರ್ದು, ಅದನ್ನ ಯಾವತ್ತೂ ಇಟ್ಕೋಬಾರ್ದು ಮಾಸ್ಟರ್. ಅವ್ರ ನಮ್ ಮನೆಗ್ ಬಂದಿಲ್ವಾ, ನಾವ್ ಅವ್ರ ಮನೆಗೆ ಹೋಗ್ಬೇಕು. ಬಂದಿಲ್ಲ ಅನ್ನೋರ್ ಮನೆಗೆ ನಾವ್ ಹೋಗ್ಬೇಕು ಮಾಸ್ಟರ್ಸ್. ಅವಾಗ ಅವ್ರಿಗೆ ಪಾಪ ಪ್ರಜ್ಞೆ ಕಾಡುತ್ತೆ. ಏನ್ ಗೊತ್ತಾ, ಓ ನಾವ್ ಬಂದಿಲ್ದಿದ್ರು ಅವ್ರು ಬಂದ್ರಲ್ಲಪ್ಪ ನಮ್ ಮನೆಗೆ, ನಾವ್ ಹೋಗಿಲ್ಲ ಅನ್ನೋದ್ ಕಾಡುತ್ತೆ. ನನ್ನ ಧ್ಯೇಯ ಮಾತ್ರ ಅಷ್ಟೇ ಮಾಸ್ಟರ್ಸ್. ಅವ್ರು ಬಂದಿಲ್ಲ ಅಂದ್ರು ನಾನು ಹೋಗ್ತೀನಿ ಮಾಸ್ಟರ್ಸ್. ಅವ್ರು ಬರಲ್ಲ ನಾನ್ ಯಾಕೆ ಹೋಗ್ಬೇಕು, ಇದನ್ನ ಯಾವತ್ತೂ ಇಟ್ಕೋಬಾರ್ದು ಮಾಸ್ಟರ್ಸ್. ಬಂದಿಲ್ದೇ ಇರೋರ ಮನೆಗೆ ಹೋಗಿ ಬರ್ಬೇಕು ಮಾಸ್ಟರ್ಸ್ ನಾವು. ಅವಾಗ ಅವ್ರಿಗೆ ಅರಿವು ಬರುತ್ತೆ. ನಾವ್ ಬಾಯ್ ಬಿಟ್ಟು ಹೇಳೋದ್ ಏನು ಬೇಕಿರಲ್ಲ ಮಾಸ್ಟರ್ಸ್. ಇದು ನಂದು ಇವತ್ತಿನ ಸ್ವಾಧ್ಯಾಯ ಆಗಿರುತ್ತೆ ಮಾಸ್ಟರ್ಸ್.